ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಬಂದು ನಮ್ಮ ಫ್ಯಾಮಿಲಿ ಟ್ರಿಪ್ ಡೇ 2 ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮುಂದಿನ ಪ್ಲೇಸ್ಗೆ ನಾವು ಪಯಣ ಶುರು ಮಾಡಿದ್ದೀವಿ. ಹಾಗೆ ಕೊನೆಯವರೆಗೂ ವಿಡಿಯೋ ನೋಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಅದು? ಏನದು? ಏನದು? ವಾ. ಮಧ್ಯದಲ್ಲಿ ನಾವು ನಾಷ್ಟಕ್ಕೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಲ್ಲ, ಅಲ್ಲೇ ಜೋರು ಮಳೆ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪಕ್ಕದಲ್ಲಿ ಒಂದು ಶಾಪ್ ಇತ್ತು, ಹಾಗಾಗಿ ಎಲ್ಲರೂ ಶಾಪಿಂಗ್ ಮಾಡ್ತಾಯಿದ್ರು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಬಂದಿದ್ದು ಯಾನಾಗೆ. ಸೊ ನಾನು ತುಂಬ ಫೋಟೋಸ್ ಆಗಿರೋದು, ವೀಡಿಯೋಸು ಮತ್ತು ಮೂವೀಸಲ್ಲೆಲ್ಲ ನೋಡಿದ್ದೆ ಈ ಪ್ಲೇಸ್ನ. ಆದರೆ ಇದೇ ಥರ ಇರುತ್ತೆ ಅನ್ನೋದು ನನಗೆ ಇಮ್ಯಾಜಿನೇಷನಲ್ಲಿ ಕೂಡ ಇರಲಿಲ್ಲ. ಜಸ್ಟ್ ಫೋಟೋ ಮಾತ್ರ ನೋಡಿದ್ವಲ್ಲ. ಆದರೆ ನಾವು ಅಲ್ಲಿಗೆ ಹೋಗಿದ ತಕ್ಷಣ ಹಿಂಗಿತ್ತು ಅಂತ ಅಂದರೆ ವೆದರು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕ್ರೇಜಿಯಾಗಿತ್ತು. ಯಾಕಂದರೆ ನಾವು ಮಳೆಗಾಲದಲ್ಲಿ ಹೋಗಿದ್ದರಿಂದ ನೋಡ್ಬೋದು ಅಲ್ಲಿ ಹಿಂಗೆ ಮಣ್ಣು ಹೆಂಗಾಗಿದೆ ಅಂದರೆ ಫುಲ್ಲು ಮಳೆ ಬಿದ್ದು 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 ಕೆಸರು, ಆ ನೀರು ಹತ್ತಕ್ಕೆ ಹೋಗ್ತಾ ಇದ್ದರೆ ಸ್ಲಿಪ್ಪಾಗಿ ಬೀಳ್ತದೆ. ಅದರಲ್ಲೂ ಬೇರೆ 3 ಕಿಲೋಮೀಟ್ರ್ ನಾವು ಹತ್ತಿ 3 ಕಿಲೋಮೀಟ್ರ್ ಇಳಿಬೇಕು. ಆ ಥರ ಇತ್ತು ಪ್ಲೇಸು. ಒಂಥರ ಇದೇನೆಂದರೆ, ನೀವು ಬ್ಯಾಚುಲರ್ಸ್ ಎಲ್ಲ ಬಂದರೆ ಒಂಥರ ಫ್ರೆಂಡ್ಸು ಈ ಥರ ಗುಂಪಾಗಿ ಬಂದರೆ ಕ್ರೇಜಿಯಾಗಿ ಮಾತಾಡಿಕೊಂಡು ಅಲ್ಟೆ ಹೊಡ್ಕೊಂಡು ಹೋಗ್ಬೋದು ಖಂಡಿತವಾಗ್ಲೂ. ನೋಡ್ಬೋದು ಮಳೆ ಕೂಡ ಬರ್ತಾನೆ ಇದೆ. ಮಳೆ ಮುಖದ ಮೇಲೆ ಬಿದ್ದು ಫುಲ್ಲು ಆಲ್ಮೋಸ್ಟ್ ಡಲ್ಲೇ ಆಗಿಬಿಟ್ಟೆ ನಾನಂತೂ. ಆ್ಯಂಡ್ ಯಾಕಂದರೆ ಅವನು ಪಾಪುನೇ ಎತ್ಕೊಬೇಕು, ಅದರಲ್ಲಿ ನಾವು ಹತ್ತಬೇಕು 3 ಕಿಲೋಮೀಟ್ರಷ್ಟು ಹತ್ತಬೇಕು. ಆದರೆ ನನ್ನ ಕೈಲಿ ಜಾಸ್ತಿ ಅವನು ಇರಲೇ ಇಲ್ಲ, ಅವ್ರ ಅಪ್ಪನ ಜೊತೆನೇ ಇದ್ದ. ಅವ್ರ ಅಪ್ಪಂಗೆ ಮಾತ್ರ ಯಾಣದಲ್ಲಿ ಹೆಣ ಬೀಳಿಸ್ಬಿಟ್ಟಿದ್ದಾನೆ, ಹಂಗೆ ಮಾಡಿದ್ದಾನೆ. ಆ್ಯಂಡ್ ಅಲ್ಲಿ ಸುತ್ತಮುತ್ತ ವಾತಾವರಣ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಅಪ್ಪು ಯಾರ ಕೈಯಲ್ಲೂ ಹೋಗ್ತಾ ಇಲ್ಲ, ಅವ್ನು ಯಾರ ಕೈಯಲ್ಲೂ ಇಳಿತಾ ಇಲ್ಲ. ಅಲ್ಲಿ ಮಳೆ ಇದನ್ನೆಲ್ಲ ನೋಡಿಬಿಟ್ಟು ಅವ್ರ ಅಪ್ಪನ ಹತ್ರನೇ ಇದ್ದಾನೆ. ಅವ್ರ ಅಪ್ಪನೇ ಹತ್ಕೊಂಡು ಹೋಗಿದ್ದಾರೆ. 3 ಕಿಲೋಮೀಟ್ರ್ ಹತ್ಕೊಂಡು ಹೋಗಿ ತಿರ್ಗಿ 3 ಕಿಲೋಮೀಟ್ರ್ ಅವ್ನು ಎತ್ಕೊಂಡು ಬಂದಿದ್ದಾರೆ. ಆ ಥರ ಆಯಿತು ಇವತ್ತು ಸಾಹಸ ಅಲ್ಲಿ ಯಾನದಲ್ಲಿ. ನಾವು ಹೋಗ್ತಾ ಏನಂದರೆ ಅಲ್ಲಿ ತಿಗಣೆ ಜಾಸ್ತಿ ಇದೆ ಅಂತ ಹೇಳಿ ಎದುರಿಸ್ಬಿಟ್ರು. ನಮ್ಗೆ ಅದು ಭಯ, ಎಲ್ಲಿ ಸೇರ್ಕೊಂಡ್ಬಿಡುತ್ತೋ ಬಟ್ಟೆ ಒಳಗೆಲ್ಲ ಅನ್ನೋ ಒಂದು ಭಯದಲ್ಲೇ ಹೇಗೋ ಮಾತಾಡಿಕೊಂಡು ತುಂಬ ಕ್ರೇಜಿಯಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋದ್ವಿ. ಹೋಗ್ತಾ ಇಲ್ಲಿ ಅಲ್ಲೇನಿದೆ ಅಲ್ವಾ ನೀರು ಮೇಲ್ಗಡೆಯಿಂದ ಬರುತ್ತಲ್ವ, ಆ ನೀರೊಂದು ಜಾಸ್ತಿ ಓಡಾಡೋಕ್ಕೆ ಅದು ಸ್ಪೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಒಂದು ಕಟ್ಟೆ ಕಟ್ಟಿ ಅದರೊಳಗೆ ನೀರು ಬಿಟ್ಟಿದ್ರು. ಆ ನೀರು ಎಷ್ಟು ಪ್ಯೂರಾಗಿತ್ತು ಅಂತ ಅಂದರೆ ನಿಮ್ಗೆ ಅದೊಂಥರ ಕಲರಲ್ಲಿ ಕಾಣಿಸ್ತಾ ಇದೆ. ಆದರೆ ನೀವು ನೋಡಿದ್ರೆ ಒಳಗಡೆ ಏನೂ ಇಲ್ಲ, ಅಷ್ಟು ಪ್ಯೂರಾಗಿದೆ. ಕೆಳಗಡೆನೂ ನಾನು ತೋರಿಸ್ತೀನಿ ನೋಡಿ, ಈ ಥರ ಹೋಗ್ತಾ ಇದೆ. ಅದ್ರ ಮೇಲಿಂದ ನಾವು ಹೋಗೋದು. ನಾನು ಆವಾಗಲೇ ತೋರಿಸಿದ್ನಲ್ಲ, ಈ ನೀರು ಅಲ್ಲೆಲ್ಲ ಬರ್ತಾ ಇದೆ. ಅದನ್ನು ನೋಡೋದಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಖುಷಿ ಆಯಿತು. ನನಗೆ ಈ ಥರ ಪ್ಲೇಸ್ಗೆಲ್ಲ ಹೋಗೋದು ಅಂದರೆ ತುಂಬಾ ಇಷ್ಟ. ನಾನು ಅಂದ್ಕೊಳ್ತಾ ಇದ್ದೆ, ಎಲ್ಲೋ ಔಟ್ ಆಫ್ ಕಂಟ್ರಿಲೆಲ್ಲ ನಾವು ಇಷ್ಟಪಡ್ತೀವಿ, ಅಯ್ಯೋ ಅಲ್ಲಿ ಹಂಗಿದೆ, ಇಲ್ಲಿ ಹಿಂಗಿದೆ, ಅಮೇರಿಕಾದಲ್ಲಿ ಹಂಗಿದೆ ಅಂತ ನಾವು ಅಂದ್ಕೊತಾ ಇರ್ತೀವಿ. ಆದರೆ ನಾನು ನಿಜವಾಗ್ಲೂ ಹೇಳೋದಾದರೆ ನಮ್ಮ ಕರ್ನಾಟಕದಲ್ಲೇ ತುಂಬ ಸುಂದರವಾಗಿರುವಂಥ ಪ್ಲೇಸ್ಗಳಿದ್ದಾವೆ. ಅದನ್ನು ನಾವು ನೋಡಿ ಎಂಜಾಯ್ ಮಾಡಬೇಕು ಅಷ್ಟೇ. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಆ ನೇಚರ್ ಆಗಿರ್ಬೋದು, ಆ ಮಳೆ, ಆ ಗಾಳಿ, ತಂಪಾಗಿರೋ ವಾತಾವರಣ ನೋಡಿ ನಾನು ಖಂಡಿತವಾಗ್ಲೂ ಅಂದ್ಕೊಂಡೆ ಫಸ್ಟ್ ನಾವು ಸುತ್ತಾಡಬೇಕು ಅಂದರೆ ಕರ್ನಾಟಕ ಕಂಪ್ಲೀಟ್ ನಾವು ಸುತ್ತಾಡಬೇಕು. ಆವಾಗಲೇ ನಮಗೊಂಥರ ಚೆನ್ನಾಗಿ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಒಂಥರ ಒಳ್ಳೆ ಫೀಲ್ ಆಗಿರ್ಬೋದು ಅಂತಲೇ ಅನಿಸುತ್ತೆ. ಹಾಗೆ ಅಲ್ಲಿ ಹೋಗ್ತಾ ಅಲ್ಲಿ ಒಂದು ಇದನ್ನು ನೋಡಿದ್ವಿ, ಏಡಿಕಾಯಿನ. ಅದನ್ನು ಹಿಡ್ಕೊಳಕ್ಕೆ ಹೋದ್ರು ಪ್ರವೀಣವರು, ಆದರೆ ಅದು ಸಿಗಲಿಲ್ಲ, ಕೈಗೆ ಓಡೋಗ್ಬಿಡ್ತು. ಹಾಗೆ ಇನ್ನೇನು ಮಾಡೋದು ಅಂತ ಸುಮ್ಮನೆ ಹಿಂಸೆ ಕೊಟ್ಬೇಡ, ಬಂದುಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ಕರ್ಕೊಂಡು ನಾನೊಂದು ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೆ, ಅವರೊಂದು ಸ್ವಲ್ಪ ಹೊತ್ತು. ಆದರೆ ಲಾಸ್ಟಿಗೆ ಅವ್ನು ನನ್ನ ಹತ್ರ ಬರಲೇ ಇಲ್ಲ ಅಪ್ಪು. ಅವ್ರ ಅಪ್ಪನ ಹತ್ರನೇ ಸೆಟ್ಲ್ ಆಗಿಬಿಟ್ಟ ಅಂತಲೇ ಹೇಳ್ಬೋದು. ಯಾನದಲ್ಲಿ ನಾವು ತುಂಬ ಒಂದು ಬೆಸ್ಟ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಜಾಸ್ತಿ ನಾನೇ ಮಾತಾಡೋದಕ್ಕಿಂತ ನಾನು ಒಂದು ಮ್ಯೂಸಿಕ್ನ ಹಾಕ್ತೀನಿ. ನೀವು ಮ್ಯೂಸಿಕ್ ಜೊತೆಗೆ ಆ ಒಂದು ನೇಚರ್ನ ಎಂಜಾಯ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ನಿಮಗೂ ಕೂಡ. ಹಾಗಾಗಿ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ನೋಡಿ. ಬಾ
ಫೈನಲಿ ಅಲ್ಲಿಗೆ ರೀಚ್ ಆದಮೇಲೆ ಅಲ್ಲಿ ಒಂದು ದೇವಸ್ಥಾನ ಕೂಡ ಇತ್ತು. ಆದರೆ ಆ ದೇವಸ್ಥಾನ ಓಪನ್ ಇರಲಿಲ್ಲ. ಅಲ್ಲೇ ಎಷ್ಟೊಂದು ಜನ ಫೋಟೋಸ್ ಎಲ್ಲ ತಕ್ಕೊಳ್ತಾ ಇದ್ರು. ಆ್ಯಂಡ್ ಈ ಗುಹೆ ಒಳಗೆ ಹೋಗ್ಬೇಕಾದ್ರೂ ಕೂಡ ಎದುರಿಸ್ಬಿಟ್ಟಿದ್ರು. ತಿಗಣೆ ಇದ್ದಾವೆ, ಜಾಸ್ತಿ ಕಚ್ಚುತ್ತೆ, ಅದು ರಕ್ತ ಕುಡಿಯುತ್ತೆ ಅಂತ ಏನೇನೋ ಎದುರಿಸ್ಬಿಟ್ರು. ಆದರೂ ಹೇಗೋ ಧೈರ್ಯ ಮಾಡ್ಕೊಂಡು ಹೋದ್ವಿ. ಆ ಗುಹೆ ಒಳಗಡೆ ನಿಜವಾಗ್ಲೂ ಹೆಂಗೆ ಚೆನ್ನಾಗಿದೆ ಅಂತ ಅಂದರೆ ಫುಲ್ಲು ಮಳೆ ಬೀಳ್ತಿರೋದಕ್ಕೂ ಅದಕ್ಕೂ ನೀವು ನೋಡ್ಬೋದು. ಆ ಗುಹೆ ಲೈಟ್ ಅಂದರೆ ಬೆಳಕೇನು ಬರ್ತಾ ಇದ್ದಾವಲ್ಲ ಇದರಿಂದನೂ ಮಳೆ ಥರ ಬರ್ತಾ ಇದೆ. ಅದೆಲ್ಲ ನೋಡೋದಕ್ಕೆ ಒಂಥರ ನಿಜವಾಗ್ಲೂ ಚೆನ್ನಾಗಿತ್ತು. ಅಲ್ಲಿ ಸೆಂಟ್ರಲ್ಲಿ ನೋಡ್ಬೋದು ಬಂಡೆ ಕಲ್ಲುಗಳೆಲ್ಲ ಹೆಂಗೆ ಸ್ಟಕ್ ಆಗಿದೆ. ಅದು ಯಾರ ತಲೆ ಮೇಲಾದರೂ ಬಿದ್ದರೆ ಏನು ಮಾಡೋದು ಅಂತ ನಾನು ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಆ ಗುಹೆ ಒಳಗೂ ಕೂಡ ತುಂಬಾ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಆದರೂ ಅದರಲ್ಲೇ ಹೆಂಗೋ ನಡ್ಕೊಂಡು ಹೋದ್ವಿ. ಅಂದರೆ ಒಂದು ರೌಂಡ್ ಸುತ್ತಾಕಬೇಕಾಗತ್ತೆ ಅಲ್ಲಿಗೆ ಹೋದರೆ. ನಾವೇನು ಕೆಳಗಡೆಯಿಂದ ನಡ್ಕೊಂಡು ಬಂದು ಈ ಗುಹೆ ಹತ್ರ ತಲುಪಿದ್ಮೇಲೆ ಗುಹೆಯಿಂದ ತಿರ್ಗಾ ನಾವು ಗುಹೆ ಒಳಗೆಲ್ಲ ಸುತ್ತಾಡಿಕೊಂಡು ತಿರ್ಗಾ ಕೆಳಗಲ್ಲೊಂಥರ ಆರ್ಚ್ ಥರ ಕಾಣಿಸ್ತಾ ಇದೆ ಅಲ್ವಾ, ಅದರೊಳಗಡೆಯಿಂದ ನಾವು ತಿರ್ಗಾ ಆ ಗುಹೆ ಅಂದರೆ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಬಂದು ತಲುಪ್ತೀವಿ. ಒಂದು ರೌಂಡು ಅಲ್ಲಿ ಸುತ್ತಾಕೊಂಡು ಬರ್ತೀವಿ. ಅದು ಏನಂದರೆ ನಾವು ಸ್ವಲ್ಪ ಮುಂದಕ್ಕೆ ಹೋಗ್ತಾ 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 ಆ ಬಂಡೆ ಕಲ್ಲುಗಳಾಗಿರ್ಬೋದು, ಅದ್ರ ಮೇಲೆ ಇರೋ ಇದಾಗಿರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಆ ನೇಚರ್ ಕಾಣಿಸುತ್ತೆ ಅಂದರೆ ನಿಜ ಸೈಕ್ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ ನನಗೆ ಈ ಥರ ಒಂದು ಅದೇನೇ ಆಗಿರಲಿ ಸಣ್ಣ ಪುಟ್ಟ ಪ್ಲೇಸಸ್ನ ಈ ಥರದ್ರಲ್ಲಿ ಅದೊಂದು ಮಳೆಗಾಲದಲ್ಲಿ ಈ ಥರ ಒಂದು ಹಸಿರು ನೇಚರಲ್ಲಿ ನಾವು ಹೋಗಿ ನೋಡ್ತೀವಲ್ಲ, ಅದು ಬೇರೆ ಲೆವೆಲಲ್ಲಿರುತ್ತೆ. ಆ್ಯಂಡ್ ನಾವು ಗುಹೆನ ದಾಟ್ಕೊಂಡ್ಬಂದರೆ ಇಲ್ಲಿ ನಿಂತ್ಕೊಂಡ್ರೆ ಇನ್ನೊಂದು ಗುಹೆದು ಇದು ಕಾಣಿಸುತ್ತೆ ಅಲ್ಲಿ ಯಾನದು, ಅದು ಇನ್ನೂ ತುಂಬಾ ಚೆನ್ನಾಗಿತ್ತು. ಅದ್ರ ಅಪೋಸಿಟ್ ನಾವು ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ನಿಜ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನೀವು ಕೂಡ ನಾನೇನು ಹೇಳ್ತೀನಿ ಅಂದರೆ ಬೇರೆ ಬೇರೆ ಕಡೆ ಹೋಗೋ ಬದಲು ಈ ಥರ ಪ್ಲೇಸಸ್ಗಳಿಗೆ ಅಟ್ಲೀಸ್ಟ್ ನೀವು 3 ದಿವಸ ಹೋದರೆ ಈ ಥರ ಪ್ಲೇಸಸ್ನೆಲ್ಲ ಕವರ್ ಮಾಡಿಕೊಂಡು ಹೋಗಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ನ ಅಪ್ಪನಂತೂ ನಿಲ್ಲಿಸಿ ಫೋಟೋ ತೆಗ್ಸೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಟ್ವಿ. ಅವ್ನು ನಿಂತ್ಕೊಳ್ಳಲಿಲ್ಲ, ಓಡಿ ಬಂದುಬಿಟ್ಟ. ಹಾಗಾಗಿ ಸುಮ್ಮನಾದ್ವಿ. ಸೊ ಅಲ್ಲಿಂದ ನಾವು ಒಂದು ರೌಂಡ್ ಹೋಗಿ ಬಂದರೆ ಈ ದೇವಸ್ಥಾನದ ಒಳಗೆ ಹೋಗ್ತೀವಿ ನಾವು. ಸೊ ಅಲ್ಲಿಂದ ದೇವಸ್ಥಾನಕ್ಕೆ ಒಳಗೆ ಹೋದಾಗ ಬೀಗ ಹಾಕಿತ್ತು. ಹಾಗಾಗಿ ನಾವೇನು ದೇವ್ರ ದರ್ಶನ ಏನು ಮಾಡೋದಕ್ಕಾಗಲಿಲ್ಲ. ಜಸ್ಟ್ ಇನ್ನೊಂದು ಸರ್ತಿ ಫೋಟೋಸ್ ಎಲ್ಲ ತಕ್ಕೊಂಡು ಸ್ವಲ್ಪ ನೀರೆಲ್ಲ ಕುಡಿದ್ಬಿಟ್ಟು ವಾಪಸ್ಸು ನಡ್ಕೊಂಡು ಹಾಗೆ ತಿರ್ಗಾ ಮುಂದಿನ ಪಯಣ ಬೇರೆ ಪ್ಲೇಸ್ಗೆ ಹೋಗೋಕ್ಕೆ ನಾವು ಸಾಗಿದ್ವಿ. ಅದರಲ್ಲಿ ಏನಂದರೆ ನಾನು ಹೇಳಿದ್ನಲ್ಲ 3 ಕಿಲೋಮೀಟ್ರ್ ಹತ್ತಬೇಕು, 3 ಕಿಲೋಮೀಟ್ರ್ ಇಳಿಬೇಕು ಅಂತ. ಇಳಿಬೇಕಾದ್ರೆ ಏನಾಯಿತು ಅಂದರೆ ಸ್ವಲ್ಪ ಬೇಗನೆ ಆಗೋದು. ಯಾಕಂದರೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ನಗಾಡಿಕೊಂಡು ಹೋಗಿದ್ದಕ್ಕೆ ಸ್ವಲ್ಪ ಬೇಗ ಸಮಯನೇ ಆಯಿತು. ಆದರೆ ನನಗೇನಾಗೋಯಿತು ಅಂತ ಅಂದರೆ ಈ ಮಳೆಯಲ್ಲಿ ನಾವು ಚಪ್ಪಲಿಲಿ ನಡೀತಾ ಇದ್ವಲ್ಲ, ಕಾಲು ಸಡನ್ನಾಗಿ ನರ ಎಲ್ಲ ಹಿಡ್ಕೊಳಂಗೆ ಆಗ್ಬಿಡ್ತು. ಮಳೆ ನೀರಿಗೂ ಅದಕ್ಕೂ ಏನೋ ಗೊತ್ತಿಲ್ಲ, ನಂಗೆ ಸಡನ್ನಾಗಿ ಓಡಾಡೋಕ್ಕೂ ಆಗ್ತಾಯಿಲ್ಲ, ಉಸಿರು ಇಟ್ಕೊಳ್ಳೋಂಗೆ ಆಗೋಯಿತು. ಅವರು ಪರವಾಗಿಲ್ಲ ಸ್ವಲ್ಪ ಹೊತ್ತು ಕೂತ್ಕೋ ಅಂತ ಹೇಳಿ ಅಲ್ಲೊಂದಿಷ್ಟು. ಅದರಲ್ಲಿ ಏನಂದರೆ ಈ ಥರ ಮಳೆಗಾಲದಲ್ಲಿ ಹೋಗ್ಬಿಟ್ರೆ ಅದು ಕಾಲುಗಳು ಹಂಗಂಗೆ ಹಿಡ್ಕೊಂಬಿಡುತ್ತೆ. ಆ್ಯಂಡ್ ಅದರಲ್ಲೂ ಬೇರೆ ಹೆಬ್ಬೆಟ್ಟುಗಳು ಏನಿರುತ್ತೆ ಅಲ್ವಾ, ಬೆರಳುಗಳು ಅದೆಲ್ಲ ಹಂಗಂಗೆ ಹಿಡ್ಕೊಂಬಿಡ್ತು. ನನಗಂತೂ ನಡೆಯೋಕ್ಕೆ ಆಗಲಿಲ್ಲ ಸ್ವಲ್ಪ ದೂರ. ಆದರೂ ಹೇಗೋ ಬಂದೆ ನಾನು. ಅಂದರೆ ನಾನಂತೂ ಫುಲ್ಲು ಇದೇ ಆಗಿಬಿಟ್ಟಿದೆ ಬಿಡಿ, ಪೂರ್ತಿಯಾಗಿ ಸ್ವೆಟ್ಟಾಗಿ ಆ ಮಳೆಯೆಲ್ಲ ಬಿದ್ದು ಎಲ್ಲ ಹೋಗ್ಬಿಟ್ಟಿತ್ತು. ನಾವೇನು ರೆಡಿಯಾಗಿದ್ವಿ ಎಲ್ಲ ಹೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ನನಗೆ ಆ ಕಾಲು ಆಗಲಿಲ್ಲ. ಅಲ್ಲಿ ಒಂದು ಅರ್ಧದಲ್ಲಿ ನಿಮಗೊಂದು ಗಣೇಶನ ದೇವಸ್ಥಾನ ಸಿಗುತ್ತೆ. ನಂಗೆ ಆ ದೇವಸ್ಥಾನ ಕ್ಯಾಪ್ಚರ್ ಮಾಡ್ಕೊಳ್ಳೋ ಇದೇ ಬರಲಿಲ್ಲ. ನಾವು ವಾಪಸ್ ಬರಬೇಕಾದ್ರೆ ಜೋರು ಮಳೆ ಬಂದುಬಿಡ್ತು. ಹಾಗಾಗಿ ಅದು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಅಲ್ಲಿಂದ ವಾಪಸ್ ನಾವು ತಿರ್ಗಾ ಯಾನದಿಂದ ಹೊನ್ನಾವರಕ್ಕೆ ಹೋಗಿದ್ದು. ಹೊನ್ನಾವರದಲ್ಲಿ ನಿಮಗೆ ಈ ಥರ ಬೋಟ್ ರೈಡಿಂಗ್ ಸಿಗುತ್ತೆ. ನಾನು ಇನ್ಸ್ಟಾಗ್ರಾಮ್ ಹಾಕಿದ್ದು ಕೂಡ ಅವಾಗ ಕೇಳಿದ್ರಿ ಇದೆಲ್ಲಿರೋದು ಅಂತ. ಹೊನ್ನಾವರದಲ್ಲಿ ನಿಮಗೆ ಫ್ಯಾಮಿಲಿ ಫ್ರೆಂಡ್ಸು ಯಾರೇ ಇದ್ದರೂ, ಎಷ್ಟು ಜನ ಇದ್ದರೂ ಆ ಥರ ಒಂದು ಬೋಟಲ್ಲಿ ನಿಮ್ಮನ್ನು ಕಂಪ್ಲೀಟಾಗಿ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ನಾನೇನು ರೆಡಿ ಆಗೋದಕ್ಕೇನು ಹೋಗಲಿಲ್ಲ.
ಸೊ ಒಂದು ಬೋಟಲ್ಲಿ ನಿಮ್ಮ ಫ್ಯಾಮಿಲಿ ಕಂಪ್ಲೀಟಾಗಿ ಕೂರಿಸಿ 1 ಅವರ್ ಅದು ಪೂರ್ತಿನೂ ನಿಮ್ಮನ್ನ ಸುತ್ತಾಡಿಸ್ತಾರೆ. ಅದೆಷ್ಟು ಸ್ಲೋಗೆ ಅಂತ ನೀವು ಆವಾಗಲೇ ಹಿಂದೆನೇ ನೋಡಿದ್ರಲ್ಲ, ಆ ಥರ ಪೂರ್ತಿ ಡಗ್ 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 ಅಂತ ಸೌಂಡ್ ಬರ್ತಾ ಇರುತ್ತೆ. ನಿಧಾನಕ್ಕೆ ಆ ನೇಚರ್ನ ನೋಡೋ ಥರ ಅವರು ನಮ್ಮನ್ನು ಬೋಟಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಒಂದು ಸೆಂಟ್ರಲ್ಲಿ ನಮ್ಮನ್ನು ನಿಲ್ಲಿಸಿ ಫೋಟೋಸ್ ಎಲ್ಲ ತೆಗ್ಸೋ ಥರ ಒಂದು ಪ್ಲೇಸ್ ಇದೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋಸು ವೀಡಿಯೋಸು ನೀವೇನು ಬೇಕಾದ್ರೂ ಮಾಡ್ಕೊಳ್ಬೋದು ಅಲ್ಲಿ. ಆದರೆ ಆ ಬೋಟಲ್ಲಿ ಕೂತ್ಕೊಂಡು ಆ ನೇಚರ್ ನೋಡೋದು ಇದೆಯಲ್ಲ, ತುಂಬಾ ಚೆನ್ನಾಗಿತ್ತು ಮಾತ್ರ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನೀವೇನೋ 1 ಅವರ್ಗೆ ಹೋದರೆ ಈ ಬೋಟ್ ರೈಡಿಂಗ್ ಮಾತ್ರ ಮಿಸ್ ಮಾಡ್ಕೊಬೇಡಿ, ಖಂಡಿತವಾಗ್ಲೂ ಮಾಡಿ. ಆನಂತರ ಅರ್ಧ ದಾರಿಗೆ ಹೋಗ್ತಾ ಹೋಗ್ತಾ ಅಪ್ಪುಗೆ ಏನಾಯಿತು ಗೊತ್ತಿಲ್ಲ, ಸ್ವಲ್ಪ ಚೆನ್ನಾಗಿದ್ದ, ಆ್ಯಕ್ಟಿವಾಗಿ ನಗಾಡ್ಕೊಂಡು ಮಾತಾಡ್ಕೊಂಡಿದ್ದ ಕ್ಯಾಮ್ರಾ ಆನ್ ಮಾಡಿದಾಗೆಲ್ಲ. ಅದಾದಮೇಲೆ ಏನಾಯಿತು ಗೊತ್ತಿಲ್ಲ, ಅವ್ನು ಸ್ವಲ್ಪ ಅರ್ಧದಲ್ಲೇನೋ ನಮ್ಮನ್ನು ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ಶೂಟ್ ಮಾಡ್ಕೊಳಕ್ಕೆ ಹೇಳಿದ್ರು. ಅಲ್ಲಿ ಅಪ್ಪುಗೆ ಭಯ ಆಗೋಯಿತು. ಅಮ್ಮ ನಡಿ ಮನೆಗೆ ಹೋಗೋಣ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಬನ್ನಿ ಮನೆಗೆ ನಡೀರಿ ಹೋಗೋಣ, ಅದು ನೀರೇ ಅವನು ಇದನ್ನು ಮಾಡ್ತಾಯಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಅವ್ನು ಹೆಂಗೋ ಸುಧಾರಿಸಿ ಅಪ್ಪು ನೋಡಪ್ಪು ಅಂತ ಹೇಳ್ಬಿಟ್ಟು ನೀರೆಲ್ಲ ಕೈಗೆ ಎತ್ತು ಕೊಟ್ಟಿದ್ಮೇಲೆ ಅವ್ನು ಸುಮ್ಮನಾದ. ಯಾಕಂದ್ರೆ ಈ ಥರ ಅವನು ಬೀಚಲ್ಲೂ ಕೂಡ ಅದೇ ಥರ ಭಯ ಪಟ್ಕೊಂಡ, ನೀರನ್ನ ಜಾಸ್ತಿ ನೋಡಿಬಿಟ್ಟು ಇನ್ನೂ ಜಾಸ್ತಿ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಸುಮ್ಮನಾದ್ವಿ. ಏನೂ ಅವನ್ನ ಫೋರ್ಸ್ ಮಾಡಲಿಕ್ಕೇನು ಹೋಗಲಿಲ್ಲ. ಹಾಗೆ ನಿಮ್ಗೆ ಅಲ್ಲಿ ಹೋಗ್ತಾ ಹೋಗ್ತಾ ನಾವು ಟರ್ನಿಂಗ್ ಅಂದರೆ ವಾಪಸ್ ಬರೋ ಇದರಲ್ಲಿ ಒಂದು ಜಾಗ ಇದೆ. 2 ಮರ ಏನೋ ಅಲ್ಲಿ ಕಾಣಿಸುತ್ತೆ. ಅಲ್ಲಿ ಫೋಟೋಸ್ ಎಲ್ಲ ತಗೊಳ್ತಾ ಇರ್ತಾರೆ, ವೀಡಿಯೋಸ್ ಕೂಡ ಮಾಡ್ತಾರೆ. ಅದಕ್ಕೆಲ್ಲ ಅವಕಾಶ ಇದೆ. ಕೆಲವು ಸತಿ ಬೋಟ್ ರೈಡರ್ಗೆ ಅವರು ಕೊಟ್ಟರೆ ಅವರು ಕೂಡ ನಮಗೆ ಫೋಟೋಸು ವೀಡಿಯೋಸು ಯಾವ ಥರ ಎಲ್ಲ ಬೇಕೋ ಆ ಥರ ಮಾಡಿಕೊಡ್ತಾರೆ. ಅವರು ಕೂಡ ತುಂಬಾ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ರೀಲ್ಸ್ ಯಾವ ಥರ ಎಲ್ಲ ಮಾಡಬೇಕು ಅನ್ನೋದೆಲ್ಲ ಡಿಫ್ರೆಂಟಾಗಿ ಮಾಡಿಕೊಡ್ತಾರೆ. ಅವರೇನು ತುಂಬ ಚೆನ್ನಾಗಿ ತಕ್ಕೊಡ್ತಾರೆ. ಇದಕ್ಕೆ ಎಷ್ಟಾಯಿತು ಏನು ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಫ್ಯಾಮಿಲಿ ಹೋಗಿದ್ದರಿಂದ ಎಲ್ಲ ಒಂದೊಂದು ಸಪ್ರೇಟಾಗಿ ನಾವೇನು ತಿಳ್ಕೊಳಕ್ಕೆ ಹೋಗಿಲ್ಲ ಅಷ್ಟೇ. ನಾನು ಲಾಸ್ಟ್ ಡೇ ಎಷ್ಟಾಯಿತು ನಮ್ಮದು ಒಬ್ರಿಗೆ ಇಬ್ಬರಿಗೆ ಎಷ್ಟೆಷ್ಟಾಯಿತು ಅಂತ ನಾನು ಹೇಳ್ತೀನಿ ಅಷ್ಟೇ. ನಾನು ಇದಕ್ಕೆಷ್ಟು ಅಂತ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ನೀವೇನೋ 1 ಅವರ್ದ ಹತ್ರ ಹೋದರೆ ಖಂಡಿತವಾಗ್ಲೂ ಇದನ್ನು ಒಂದು ಬೋಟ್ ರೈಡಿಂಗ್ನ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಖಂಡಿತವಾಗ್ಲೂ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಅಲ್ಲೆಲ್ಲ ತುಂಬಾ ಮನೆಗಳಿದ್ದಾವೆ. ಅಲ್ಲಲ್ಲೇ ಮನೆ ಹಾಕ್ಕೊಂಡು ಅವ್ರದ್ದೇ ಆದಂಥ ಬೋಟ್ಗಳನ್ನೆಲ್ಲ ಅವರು ಇದನ್ನು ಮಾಡಿಕೊಂಡು ಈ ಥರ ರೈಡ್ ಮಾಡಿಸ್ತಾನೆ ಇರ್ತಾರೆ. ಆ ಮನೆಗಳು ನೋಡಿ ಎಷ್ಟು ಚಂದವಾಗಿ ಕಟ್ಟಿದ್ದಾರೆ ಅಂತ ಅಂದರೆ ಅಷ್ಟು ಚಂದವಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ನನಗೆ ಈ ಪ್ಲೇಸ್ಗಂತೂ ಹೋಗಿ. ಹಾಗೆ ಅಲ್ಲಿ ಯಾನ ಮತ್ತು 1 ಅವರ್ದಲ್ಲಿ ತೆಗೆದಿರುವಂಥ ಕೆಲವೊಂದು ಫೋಟೋಸ್ಗಳನ್ನು ಕೂಡ ಅಟ್ಯಾಚ್ ಮಾಡಿದೆ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿತ್ತು. ನನಗಂತೂ ಇನ್ನೂ ಒಂದು ಸತಿ ಹೋಗಬೇಕು, ತುಂಬ ಚೆನ್ನಾಗಿ ರೆಡಿಯಾಗೆಲ್ಲ ಹೋಗಬೇಕು ಫೋಟೋಸ್ ತಕ್ಕೊಳ್ಳೋಕ್ಕೆ, ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ ಅಂತಲೇ ಅನ್ನಿಸ್ತು. ಯಾಕಂದರೆ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಕೆಲವೊಂದು ಫೋಟೋ ಶೂಟ್ ಎಲ್ಲ ಮಾಡ್ತಾಯಿದ್ರು, ಹಾಗಾಗಿ ಆ ಥರ ಅನ್ನಿಸ್ತು.
ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಏನಾದರೂ ನಿಮ್ಗೆ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇನ್ನೂ ಒಂದು ವಿಡಿಯೋ ಇದೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.